ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ವಿನುತಾ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಇವತ್ತು ಹೊರಟಿದ್ದೀನಿ. ನಾನೊಂದು ಆಲ್ಬಮ್ ಸಾಂಗ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಸಾಂಗ್ಸ್ ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿಗೆ ಹೊರಟಿದ್ದೀನಿ. ಎಕ್ಸೈಟ್ಮೆಂಟ್ ಇದೆ ಹೇಗೆ ಮಾಡಿದ್ದೀನಿ ಅಂತ. ಇನ್ನು ನೋಡಿಲ್ಲ ವೀಡಿಯೋಸ್ನ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನ್ನ ಆ್ಯಕ್ಟಿಂಗ್ ಹೇಗಿದೆ ಅಂತ. ಸೊ ಆ್ಯಕ್ಟಿಂಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಅಲ್ಲಿ ಹೋದ್ಮೇಲೆ ನಿಮಗೆ ಆ ಸಾಂಗ್ಸ್ ರಿಲೀಸ್ ಆದಮೇಲೆ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಬನ್ನಿ ಅಲ್ಲಿ ಹೋಗಿ. ಆ್ಯಕ್ಚುಲಿ ಯಾರ್ಯಾರು ಬಂದಿದ್ದಾರೆ, ಯಾರು ರಿಲೀಸ್ ಮಾಡ್ತಾರೆ ಸಾಂಗ್ಸ್ನ ನೋಡೋಣ. ನನಗೆಲ್ಲ ಸರ್ಪ್ರೈಸ್ ಆಗಿದೆ. ಸೊ ಆ ಸರ್ಪ್ರೈಸ್ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಬನ್ನಿ ಹೋಗೋಣ. ಬಾಯ್, ಸಿ ಯು ದೇರ್, ಲವ್ ಯು. ಓಪನ್ ಮಾಡೋಣ. ಬನ್ನಿ ಬನ್ನಿ ರಾಜು ಬನ್ನಿ. ಕಂತು ಬನ್ನಿ 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 ಕಂತು ಬನ್ನಿ ಬನ್ನಿ ಇಲ್ಲಿ ಬನ್ನಿ ಕಂತು ಬನ್ನಿ 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 ರೆಡಿಯಾ? ರೆಡಿ ಸರ್, ರೆಡಿ. ಪ್ಲೇ ಆಗಿದೆ. ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಮತ್ತೊಮ್ಮೆ ವೆರಿ ಗುಡ್. ಆಲ್ ದಿ ಬೆಸ್ಟ್ ಫಾರ್ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ರಾಜು ಬಾಮ ಇಲ್ಲಿ. ಆಲ್ ದಿ ಬೆಸ್ಟ್ ಬನ್ನಿ ಬನ್ನಿ ಮೇಡಮ್. ಆಲ್ ದಿ ಬೆಸ್ಟ್ ಮೇಡಮ್. ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಇದರಲ್ಲಿ. ಬನ್ನಿ. ಅಮ್ಮ ಆಲ್ ದಿ ಬೆಸ್ಟ್ ಅಮ್ಮ. ಆಲ್ ದಿ ಬೆಸ್ಟ್ ಕಂದ. ಕೊಡು ಕೊಡು ಶೇಖರ್ ಕಂತು ಬನ್ನಿ. ಓ ಚಿಲ್ಡ್ರನ್ಸ್ ಡೇ ನಾ? ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಚಾಕ್ಲೇಟ್ ಕೊಡಬೇಕು. ಇವತ್ತು ಚಿಲ್ಡ್ರನ್ಸ್ ಡೇ ನಾ? ಈಗ ಇಲ್ಲಿ ಸೆಕೆಂಡ್ ಕೊಡು. ನವೆಂಬರ್ 14. ಯಾರ್ಯಾರ ಜೀವನ ಏನಂತ ಹಾಡು ಎಲ್ಲರೂ ಕೇಳಿರ್ತೀರಾ. ಅದರಲ್ಲಿ ತುಂಬಾ ದೊಡ್ಡ ಒಂದು ಫೇಮಸ್ ಮತ್ತೆ ಎಲ್ಲರೂ ಜನಗಳ ಒಂದು ಪ್ರೀತಿಗೆ ಮೆಚ್ಚುಗೆ ಆದಂತ ಒಂದು ಹಾಡೋದು. ಅದನ್ನ ಮಾಡಿದಂಥವ್ರು ನಮ್ಮ ರಂಗಸ್ವಾಮಿ, ಕೃಷ್ಣ ರಂಗಸ್ವಾಮಿ ಅವರು. ಅವರೇ ನಿರ್ದೇಶನ, ಸಾಹಿತ್ಯ ಮತ್ತೆ ಟ್ಯೂನ್ ಕಂಪೋಸಿಷನ್ ಎಲ್ಲ ಮಾಡಿ ಜನಗಳ ಮನಸ್ಸಿಗೆ ಬಹಳ ಒಂದು ಹತ್ತಿರವಾದಂಥ ಒಂದು ಗೀತನ ರಚನೆ ಮಾಡಿದ್ರು. ವಿಡಿಯೋ ಸಹ ಮಾಡಿದ್ರು. ಹಾಗೇನೆ ಇವಾಗ ಮತ್ತೊಮ್ಮೆ ಅನ್ನೋ ಒಂದು ವಿಡಿಯೋ ಸಾಂಗ್ ಮುಖಾಂತರ ಬರ್ತಿದ್ದಾರೆ ನಿಮ್ಮ ಪ್ರೀತಿ ಮತ್ತೆ ಒಂದು ಮೆಚ್ಚುಗೆಗೆ. ಸೊ ಹಾಗಾಗಿ ನಮ್ಮೆಲ್ಲರ ಒಂದು ಇವತ್ತು ಉಪಸ್ಥಿತಿಯಲ್ಲಿ ಇದನ್ನ ನಾವೆಲ್ಲರೂ ಸೇರಿ ಇದನ್ನ ರಿಲೀಸ್ ಮಾಡಿದೀವಿ. ಆಲ್ರೆಡಿ ಲೈವ್ ಅಲ್ಲಿ ಇದೆ. ಸೊ ಆಲ್ ದಿ ಬೆಸ್ಟ್ ರಾಜು. ಹಾಡನ್ನ ನಾನು ನೋಡ್ಕೊಂಡೇ ಬಂದೆ ಬರ್ಬೇಕಾದ್ರೆ. ತಾಯಿಯ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ವಿನುತಾ ಮೇಡಮ್ ಅವರು ಮತ್ತೆ ಮಗನ ಪಾತ್ರ ರಾಜು ಅವರು ಮಾಡಿರ್ತಕ್ಕಂಥದ್ದು ತುಂಬಾ ಒಂಥರ ಆ ಲಾಲಿತ್ಯ, ಆ ಒಂದು ಆಲಾಪನೆ ಅಂತಾನೆ ಹೇಳ್ಬೇಕು. ಸಂಗೀತದ ಆಲಾಪನೆ ಮತ್ತೆ ಒಂದು ಮಧುರ ಒಂದು ಕ್ಷಣಗಳು, ಒಂದು ತಾಯಿಯ ಮಗನ ಒಂದು ಒಡನಾಟದ ಒಂದು ಕ್ಷಣಗಳು ಬಹಳ ಸೊಗಸಾಗಿ ಮೂಡಿಬಂದಿದೆ ಚಿತ್ರೀಕರಣದಲ್ಲಿ. ಸೊ ಇದ್ರ ಮೂಲಕ ಎಲ್ಲ ಮಕ್ಕಳಿಗೂ ತಾಯಂದಿರಿಗೂ ಈ ತಲುಪಲಿ ವಿಡಿಯೋ. ಮತ್ತೆ ಅದೇ ಥರ ಸ್ಟೋರೀಸಲ್ಲಿ, ಇನ್ಸ್ಟಾ ಸ್ಟೋರೀಸು ಮತ್ತೆ ರೀಲ್ಸಲ್ಲಿ ಫೇಮಸ್ ಆಗಲಿ, ಜೊತೆಗೆ ಎಲ್ಲರ ಮನಸ್ಸಲ್ಲೂ ನಿಂತ್ಕೊಳ್ಳಿ ಅಂತ ನಾನು ಹಾರೈಸ್ತಿದ್ದೀನಿ. ಆಲ್ ದಿ ಬೆಸ್ಟ್ ರಾಜು, ಒಳ್ಳೇದಾಗಲಿ. ಅಮ್ಮ ಅಮ್ಮ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಆಮೇಲೆ ಸಾರಿ, ಇದಕ್ಕೆ ಮ್ಯೂಸಿಕ್ ಮಾಡಿರ್ತಕ್ಕಂಥ ನನ್ನ ಗೆಳೆಯರು ಮತ್ತೆ ಸಂಗೀತ ನಿರ್ದೇಶಕ ನೋಡಿ, ಅದನ್ನ ಹೇಳೋದು, ಸಂಗೀತ ನಿರ್ದೇಶಕರು ಯಾವಾಗ್ಲೂ ಹಿಂದೆನೆ ಇರ್ತಾರೆ. ನಾನು ಒಬ್ಬ ಸಂಗೀತ ನಿರ್ದೇಶಕ. ಹಾಗಾಗಿ ಯಾವತ್ತು ಹಾಡನ್ನ ನೀವು ಪರಿಗಣಿಸ್ತೀರಾ, ಹಾಡನ್ನ ಕೇಳ್ತೀರಾ, ಆದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಪರಿಶ್ರಮ ಸಂಗೀತ ನಿರ್ದೇಶಕರಿಂದ ಆಗಿರುತ್ತೆ. ಯಾವತ್ತು ಸಂಗೀತನ ಮರಿಬಾರ್ದು, ಸಂಗೀತ ನಿರ್ದೇಶಕರನ್ನು ಮರಿಬಾರ್ದು. ಹಾಗಾಗಿ ರಮೇಶ್ ಸರ್, ಆಲ್ ದಿ ಬೆಸ್ಟ್. ಬಾಕ್ಸ್ 3 ಚಾನೆಲ್ಗೂ ನನ್ನ ಹಾರ್ದಿಕ ಶುಭಾಶಯಗಳು. ಮತ್ತೆ ಹೀಗೆ ಹಲವಾರು ವಿಡಿಯೋಗಳು ಇವರು ಹೊರತರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು ರಿಲೀಸ್ ಸಮಾರಂಭಕ್ಕೆ ವಿಶೇಷವಾಗಿ ಆಗಮನ ನೀಡಿರ್ತಕ್ಕಂಥ ನಮ್ಮ ಕಾಂತರಾಜ್ ಕನ್ನಳ್ಳಿ ನಿರ್ದೇಶಕರು ಇರೋದೆಲ್ಲೂ ಬಿಟ್ಟು, ಹಾಗೇನೆ ಲೈಫ್ ಟುಡೇ ಸಿನಿಮಾ ನಿರ್ದೇಶಕರು, ಅವ್ರಿಗೂ ಸಹ ಧನ್ಯವಾದಗಳು. ಮತ್ತೆ ಈ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಶುಭ ಕೋರ್ತಾ ಇದ್ದೀನಿ. ನಮಸ್ಕಾರ. ಒಮ್ಮೆ ಟೈಟಲ್ ಮಾತಲ್ಲ, ಮತ್ತೆ ಒಂದು ದೊಡ್ಡ ಹಿಟ್ ಆಗಬೇಕು ಮತ್ತೆ. ಸೊ ಅದೊಂದು ಸಾಂಗು. ಇದು ಆಲ್ಬಮ್ ಸಾಂಗ್ ಅಲ್ಲ, ಆ್ಯಕ್ಚುಲಿ ಇದು ಇಟ್ಸ್ ಎ ಫಿಲ್ಮ್ ಸಾಂಗ್ ಥರ ಇದೆ. ಮೇಕಿಂಗ್ ಇರೋದು ಕೃಷ್ಣ ರಂಗಸ್ವಾಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಕೆಮಿಸ್ಟ್ರಿ ವಾಸ್ ಸೂಪರ್. ಅದು ನಿಜವಾಗ ತಾಯಿ ಮಗನ ಥರ ಇದೆ. ಆ್ಯಕ್ಚುಲಿ ಶೂಟಿಂಗ್ ಇರ್ಬೋದು, ಬಟ್ ಆ ಥರ ಇದೆ. ಬಟ್ ಲೊಕೇಶನ್ ಇರ್ಬೋದು, ಮೇಕಿಂಗ್, ಎಡಿಟಿಂಗ್ ಇರ್ಬೋದು, ಎಡಿಟರ್ ಮಿಸ್ಟರ್ ನಂದು ಅಸ್ ದಿ ಗುಡ್ ಜಾಬ್ ಎಲ್ಲರೂ ಮಾಡಿದ್ದಾರೆ. ಇದು ಒಂದು ಮೇಕಿಂಗ್ಗೆ ನೋಡಿದ್ರೆ ಅದು ಬೇರೆ ಥರ ಇದೆ. ಸೊ ಎಲ್ಲರೂ ಒಂದು ಸಪೋರ್ಟ್ ಮಾಡಿ. ಆಡಿಯನ್ನ ನಿಮ್ಮ ಸಪೋರ್ಟ್ ಯಾವತ್ತು ಬೇಕು, ಇದು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಇದನ್ನು ಸಪೋರ್ಟ್ ಮಾಡಿ. ಆ ಥರ ಶಿವಲೀಲಾ ಸಿನಿಮಾ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದಿದ್ದಾರೆ. ಅವರು ಸಹ ಮೇಕಿಂಗ್ ಒಂದು ಬಿಗ್ ಮೂವಿ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸಿನಿಮಾ ತಂಡಗಳು ಇಲ್ಲೇ ಇದೆ, ಆಲ್ಮೋಸ್ಟ್ ಒಂದು 5-6 ತಂಡ.
ಸೊ ಎಲ್ಲ ಒಂದು ಸಪೋರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಕಾಂತರಾಜ್ ಅವ್ರ ಮಗ. ಇಲ್ಲ, ಈ ಹಾಡು ಮತ್ತೊಮ್ಮೆ ಹಾಡು ಈಗ ತಾನೇ ನೋಡಿದೆ. ಸೊ ಅಂದರೆ ತಾಯಿ ಪ್ರೀತಿಗೆ ಯಾವತ್ತೂ ರೀಪ್ಲೇಸ್ಮೆಂಟೇ ಇಲ್ಲ. ಒಂದು ಮಗನಾಗಿ ತಾಯಿ ಜೊತೆ ಇದ್ದಾಗ ಮಗನ ಫೀಲ್ ಹೇಗಿರುತ್ತೆ ಅನ್ನೋದನ್ನು ಈ ಹಾಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಮಧುರವಾದಂಥ ಭಾವನೆಗಳು ಮತ್ತು ಆ ಎಮೋಷನ್ಸ್ ಯಾವತ್ತೂ ನಿಮ್ಮನ್ನು ಜೀವಂತವಾಗಿಡುತ್ತೆ ಮತ್ತು ಇನ್ನೊಂದಷ್ಟು ಕೆಲಸಗಳು ಮಾಡೋದಕ್ಕೆ ಪ್ರೇರೇಪಣೆ ಆಗುತ್ತೆ. ಸೊ ಇಡೀ ತಂಡಕ್ಕೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ನಿಮ್ಮ ಒಂದು ಫೀಲು ತಾಯಿ ಮಗನ ನಡುವಿನ ಬಾಂಧವ್ಯನ ತುಂಬ ಚೆನ್ನಾಗಿ ಎಮೋಷ್ನಲ್ ಆಗಿ ಹೇಳಿದ್ದೀರಿ. ಸೊ ಆಲ್ ದಿ ವೆರಿ ಬೆಸ್ಟ್. ಇನ್ನಷ್ಟು ಮತ್ತಷ್ಟು ಇಂಥ ಹಾಡುಗಳನ್ನ ನಮ್ಮ ಆಡಿಯನ್ಸ್ ಕೊಡ್ತಾ ಇರ್ರಿ ಅಂತ ಹೇಳ್ತಾ, ಸೊ ಕಂಗ್ರ್ಯಾಚುಲೇಟ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಎಲ್ಲರೂ ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ಬೇಡ. ಫೋಟೋ ರೆಡಿ ಹಾ. 3 4 ಆಲ್ ದಿ ಬೆಸ್ಟ್ ಮತ್ತೊಮ್ಮೆ. ಮಗಳು ಅದು ಇದಕ್ಕೊಂದು ಚೇಂಜ್ ಅಲ್ಲಿ ಬಿಡು. ಹಾಂ, ಚೇಂಜ್. ಬನ್ನಿ. ಹಾಂ, ಸರ್ ಬನ್ನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಯಾರು ಮಾಡ್ತಿದ್ದೀರಾ? ಸರ್ ನೀವೇ ಮೇಡಮ್ ಕೂತ್ಕೊಳ್ಬೇಕಾರೆ. ನಾನು ಒಂದು ನಿಮಿಷ ನೋಡಿ. ಸರ್ ಬನ್ನಿ. ಬಂತು ಸರ್. ಯಾವ್ದು ಶೂಟ್ ಮಾಡಿರೋದು ಕ್ಯಾಮ್ರಾ? So Sony FX3. Maybe CP2 lens ಅನ್ಸುತ್ತೆ. ಹಾಂ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಲೈಟ್ ಹೇಗೆ ತೊಗೊಳುತ್ತದು? ಎಕ್ಸ್ಟ್ರಾ ಲೈಟಿಂಗ್ ಬೇಕಾ? ನ್ಯಾಚುರಲ್ ಲೈಟಲ್ಲಿ. ಎಸ್, ನೋಡಿದ್ರಿ ಅಲ್ವಾ, ವಿಡಿಯೋ ಸಾಂಗ್ಸ್ ಬಿಡುಗಡೆ ಆಗಿದೆ. ದಯವಿಟ್ಟು ಇದನ್ನು ವಾಚ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೇಗಿದೆ ಅಂತಲೂ ಕಮೆಂಟ್ಸ್ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್.